ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮತ್ತು ಮನೆಯವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಇನ್ಸ್ಟೆಂಟ್ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ದೋಸೆಗೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಪಲ್ಯ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ಇನ್ಸ್ಟೆಂಟ್ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 1 ಬೌಲಷ್ಟು ಜೋಳದ ಹಿಟ್ಟು, ಇನ್ನೊಂದು ಬೌಲಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ 1/2 ಕಪ್ಪಷ್ಟು ಚಿರೋಟಿ ರವೆನೂ ಸಹ ತೊಗೊಂಡಿದ್ದೀನಿ. ಸೊ ನಾನು ಮೊದಲೇ ಹೇಳಿದಾಗೆ ಇನ್ಸ್ಟೆಂಟಾಗಿ ಯಾವುದೇ ರೀತಿಯಾದಂಥ ಅಕ್ಕಿನ ಅಥವಾ ಬೇಳೆಕಾಳುಗಳನ್ನು ನೆನೆ ಹಾಕಬೇಕಾಗಿಲ್ಲ, ರುಬ್ಬೋ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲ್ಲಾಗಿ ಇನ್ಸ್ಟೆಂಟ್ ದೋಸೆನ ದಿನ ಬೆಳಗ್ಗೆ ತಿಂಡಿ ಮಾಡಿ ಬೇಜಾರಾಗಿದ್ದರೆ ಮಕ್ಕಳಿಗೆ ಏನಪ್ಪ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತ ಟೆನ್ಷನ್ ಇರುವಂತಹ ಅಮ್ಮಂದ್ರಿಗೋಸ್ಕರ ಈ ಒಂದು ಇನ್ಸ್ಟೆಂಟ್ ದೋಸೆ. ಜೋಳದಿಟ್ಟು, ಚಪಾತಿ ಅಂದರೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಜೊತೆಗೆ ಚಿರೋಟಿ ರವೆನ ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಯಾವುದೇ ರೀತಿಯ ಗಂಟಿಲ್ಲದೆ ಒಂದು ದೋಸೆ ಹದಕ್ಕೆ, ಅಂದರೆ ದೋಸೆನ ಹಿಟ್ಟಿನ ಒಂದು ಬ್ಯಾಟರ್ ಹದಕ್ಕೆ ನಾವು ಈಗ ಕಲಿಸ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಯಾವುದೇ ರೀತಿಯಾದಂತಹ ಗಂಟುಗಳು ಇರಬಾರ್ದು, ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಅಂದರೆ ಯಾವುದೇ ರೀತಿಯ ಗಂಟು ಇಲ್ದಂಗೆ ತುಂಬ ಹದವಾಗಿ ಕೈ ಆಡಬೇಕು. ಸೊ ನೋಡ್ತಾ ಇದ್ದೀರಾ, ಫೈನಲಿ ಹಿಟ್ಟು ಬ್ಯಾಟರ್ ರೆಡಿಯಾಗಿದೆ. ಸೊ ಸಿಂಪಲ್ಲಾಗಿ ಒಂದು 10 ಮಿನಿಟ್ಸಲ್ಲಿ ನಾವು ದೋಸೆ ಹಿಟ್ಟನ್ನು, ಅಂದರೆ 10 ಮಿನಿಟ್ಸಲ್ಲೇ ರೆಡಿ ಮಾಡ್ಕೋಬೋದು. ಸೊ ಫೈನಲಿ ಹಿಟ್ಟು ಯಾವುದೇ ರೀತಿಯಾಗಿ ಗಂಟಿಲ್ಲದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಆರಾಮಾಗಿ ತುಂಬ ಸಿಂಪಲ್ಲಾಗಿ ಬರುವಂತಹ ದೋಸೆ ರೆಸಿಪಿ ಇದು. ರಾಗಿ ದೋಸೆ ನೋಡಿದ್ದೀವಿ, ಗೋಧಿ ದೋಸೆ ತಿಂದಿರ್ತೀವಿ, ಅಕ್ಕಿ ದೋಸೆನೂ ಸಹ ಮಾಡಿರ್ತೀವಿ. ಇನ್ಸ್ಟೆಂಟಾಗಿ ಎಲ್ಲ ಹಿಟ್ಟುಗಳನ್ನು ಆ್ಯಡ್ ಮಾಡಿ ಹೆಲ್ದಿ ಟೇಸ್ಟಿಯಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಒಂದು ದೋಸೆ. ಈ ಒಂದು ಹಿಟ್ಟನ್ನು ಒಂದು 15 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಇಟ್ಟರೂ ಸಹ ಓಕೆ, ಅಂದರೆ ಚೆನ್ನಾಗಿ ನೆನಿಬೇಕು ಅನ್ನೋ ಕಾರಣಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ನಾನೊಂದು 5 ಮಿನಿಟ್ಸ್ ಮಾತ್ರ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ. ಮತ್ತು ಫೈನಲಿ ಒಂದು ಸರಿ ನೋಡ್ಕೊಬಿಡೋಣ. ಈ ಹದಕ್ಕೆ ಹಿಟ್ಟು ರೆಡಿ ಇದೆ. ಒಂದು 5 ಮಿನಿಟ್ಸ್ ನೆನೆಸಿಟ್ರೆ ಸಾಕು. ಮತ್ತು ಸ್ವಲ್ಪ ಗಟ್ಟಿ ಏನಾದರೂ ಇದ್ದರೆ ನೀವು ನಿಮ್ಮ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾಗೂ ಸಹ ಮಾಡ್ಕೋಬೇಡಿ, ಈ ಹದ ಇದ್ದು ಬಿಟ್ಟರೆ ಸಾಕು. ನಾನು ಇದಕ್ಕೆ ಸಿಂಪಲ್ಲಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ, ಅಂದರೆ 1 ಕಪ್ ಆದರೂ ಓಕೆ. ನಾನು ಮಕ್ಕಳ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೋಸ್ಕರ ಮಾಡ್ತಿರುವಂಥದ್ದು. 1 ಕಪ್ಪು ಕ್ಯಾರೆಟ್ ತುರಿ, ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವನ್ನು ಸಹ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದಕ್ಕೆ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಬೋದು, ಮೆಂತ್ಯ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಬೋದು, ಸೌತೆಕಾಯಿನೂ ಸಹ ಆ್ಯಡ್ ಮಾಡ್ಬೋದು. ಬಟ್ ನಾನು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡ್ಕೋಬೇಕು. ನೋಡಿದ್ರಲ್ಲ, ಹಿಟ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಲೈಟಾಗಿ ಆ್ಯಡ್ ಮಾಡಿದ್ದೀನಿ. ಬಟ್ ಅದನ್ನೊಂದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಸೊ ತವಾ ರೆಡಿ ಇದೆ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ದೋಸೆ ಹುಯ್ಕೊಬಿಡೋಣ. ಸೊ ತುಂಬ ಸಿಂಪಲ್ಲಾಗಿ ಬಂದುಬಿಡುತ್ತೆ. ನೋಡಿದ್ರಲ್ಲ,
ಸ್ವಲ್ಪ ಆಯಿಲು ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮಕ್ಕಳಿಗೆ ಆದರೆ ತುಪ್ಪ ಹಾಕ್ತಿರ್ತೀನಿ. ಸೊ ನೋಡಿ, ದೋಸೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ನೋಡಿ, 10 ಮಿನಿಟ್ಸಲ್ಲಿ ಮಾಡುವಂತಹ ಇನ್ಸ್ಟೆಂಟ್ ದೋಸೆ, ಸಿಕ್ಕಾಪಟ್ಟೆ ಟೇಸ್ಟಿ ಹೆಲ್ದಿ ಆಗಿರುವಂತಹ ದೋಸೆ ರೆಡಿ ಆಯಿತು. ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಥರ ದೋಸೆ ಅಥವಾ ಚಪಾತಿ ರೋಲನ್ನು ಇಟ್ಟರೆ ಮಾತ್ರ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳಿಗೋಸ್ಕರನೇ ನಾನು ಆಲ್ಮೋಸ್ಟ್ ಅವರು ಲಂಚ್ ಬಾಕ್ಸಿಗೆ ಏನು ಕಟ್ಟಬೇಕು ಅಂತ ಟೆನ್ಷನ್ ಅಂದರೆ ಇದ್ದೇ ಇರುತ್ತೆ ಅಮ್ಮಂದ್ರಿಗೆ. ಸೊ ಅಂಥ ಟೈಮಲ್ಲಿ ನಾನು ಈ ಥರ ಇನ್ಸ್ಟೆಂಟ್ ದೋಸೆಗಳನ್ನೇ ಸಹ ಮಾಡಿಕೊಡ್ತಾ ಇರ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಅಂತ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಇನ್ಸ್ಟೆಂಟ್ ದೋಸೆ, ಹೆಲ್ದಿ ಟೇಸ್ಟಿ ಮಕ್ಕಳ ಒಂದು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಇಡುವಂತಹ ಒಂದು ಇನ್ಸ್ಟೆಂಟ್ ದೋಸೆ. ಕಾಯಿ ಚಟ್ನಿ ಅಥವಾ ಯಾವುದೇ ರೀತಿಯಾದಂತಹ ತರಕಾರಿ ಪಲ್ಯಕ್ಕೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹಲವು ವಿಡಿಯೋಗಳ ಮುಂದೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮ್ಮನ್ನು ಇದೇ ರೀತಿಯಾಗಿ ಪ್ರೋತ್ಸಾಹಿಸ್ತಾ ಇರಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ. ಧನ್ಯವಾದಗಳು.